ಅಂತ ಬೈಕೊಂತ ಇದ್ದಾರೆ ನಿಮ್ ಪರ್ಸನ್. ಬಟ್ ಥರ್ಡ್ ಪಾರ್ಟಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಅಷ್ಟೇ ಇದಕ್ಕೆ ಎಂಡಿಂಗ್ ಇಡ್ತಾ ಇದ್ದಾರೆ. ಎಂಡ್ ಅವ್ರ ಸೆಲ್ಫ್ ಗ್ರೋತ್, ಅವ್ರ ಬ್ಯೂಟಿ ಕಡೆ, ಅವ್ರ ಸೆಲ್ಫ್ ಕಂಟ್ರೋಲ್, ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಂಡ್ ಈ ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು, ಅವ್ರ ಲೈಫ್ ಅಲ್ಲಿ ಅವರು ನ್ಯೂ ಬಿಗಿನಿಂಗ್ ಮಾಡ್ಕೋಬೇಕು. ಈ ಜಗಳನೆಲ್ಲ ಎಂಡ್ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಅವರು ನ್ಯೂ ಬಿಗಿನಿಂಗ್, ಈ ಪರ್ಸನ್ ನ ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ. ಅವ್ರ ಲೈಫ್ ನ ಅವರು ಬ್ಯಾಲೆನ್ಸ್ ತಗೊಂಡ್ಬರ್ಬೇಕು ಅಂತ ಸಹ ಅನ್ಕೊಳ್ತಾ ಇದ್ದಾರೆ. ಗುಡ್ ನ್ಯೂಸ್ ಅಲ್ವಾ ನಿಮ್ಗೆ? ತುಂಬಾ ಜನ ಯಾವಾಗ ಬಿಟ್ಟು ಹೋಗ್ತಾರೆ, ಯಾವಾಗ ಮೇ ಬಿ ಇದು ರೆಸೊನೇಟ್ ಆದ್ರೂ ಆಗ್ಬೋದು, ನಿಮ್ ವ್ಯಾಲ್ಯೂ ಗೊತ್ತಾದ್ರೂ ಗೊತ್ತಾಗ್ಬೋದು ನಿಮ್ ಪರ್ಸನ್ಗೆ. ಹೆಂಗೂ ಉಗಾದಿ ಸ್ಟಾರ್ಟ್ ಆಗಿದೆ, ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ, ಮೇ ಬಿ ಲೈಫ್ ಅಲ್ಲೂ ನ್ಯೂ ಥಿಂಗ್ಸ್, ಒಂದ್ ನ್ಯೂ ಸಿಚುವೇಶನ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಜಗಳ ಆಡ್ಕೊಂಡಿದ್ದಾರೆ ನಿಮ್ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ. ಸೊ ಇಲ್ಲಿ ನಿಮ್ ಥರ್ಡ್ ಪಾರ್ಟಿನ ಇಲ್ಲಿ ಎಂಡಿಂಗ್ ಇಡ್ತಾ ಇರೋದು. ಅವ್ರ ಲೈಫ್ ನ ಅವರು ನ್ಯೂ ಬಿಗಿನಿಂಗ್ ತಗೊಂಡ್ ಹೋಗ್ತಾ ಇದಾರೆ, ಏನು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ. ನಿಮ್ ಪರ್ಸನ್ ಏನು ಅಂತಂದ್ರೆ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ. ನಂಗೆ ಯಾವ ಪ್ರೀತಿನೂ ಬೇಡ, ಏನು ಬೇಡ ಅಂಡ್ ಅವ್ರನ್ನವರು ಬೈಕೊಳ್ತಾ ಇದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ನಾನ್ ದಿನಾ ಥರ್ಡ್ ಪಾರ್ಟಿ ಸಿಚುವೇಶನ್ ಮಾಡಿದ್ರು ನೀವು ನೋಡ್ತೀರಾ. ಯಾರಾದ್ರೂ ಅಟ್ಲೀಸ್ಟ್ ರೀಡಿಂಗ್ಸ್ಗೆ ಕಮೆಂಟ್ ಮಾಡೇ ಮಾಡಿರ್ತೀರ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ರೀಡಿಂಗ್ ಮಾಡಿ ಅಂತ. ವೀಕ್ಲಿ ಒನ್ಸ್ ಕನ್ಫರ್ಮ್ ಮಾಡ್ತೀನಿ, ಓಕೆನಾ? ಬಿಕಾಸ್ ಕರ್ಮ ಯಾಕೆ ಇವ್ರಿಗೆ ಜಗಳ ಆಗಿದೆ ಅಂತಂದ್ರೆ ಥರ್ಡ್ ಪಾರ್ಟಿಗೆ ನಿಮ್ ಪರ್ಸನ್ ಹತ್ರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ, ಸಮಾಧಾನ ಇಲ್ಲ. ನಿಮ್ ಪರ್ಸನ್ ಬಿಸಿ ಇಲ್ಲ, ವರ್ಕ್ ಮಾಡಲ್ಲ, ಹಾರ್ಡ್ ವರ್ಕ್ ಇಲ್ಲ, ಅಥವಾ ಥರ್ಡ್ ಪಾರ್ಟಿಗೆ ಇನ್ನೊಂದು ಪರ್ಸನ್ ಸಿಕ್ಕಿದ್ದಾರೆ. ಅವರು ಇಲ್ಲಿ ಟೂ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ, ಒಂದು ಆ ಕಡೆ ಹೋಗೋದ, ಒಂದು ಈ ಕಡೆ ಹೋಗೋದ ಅಂತ. ಅದಕ್ಕೆ ಆ ಪರ್ಸನ್ ಥರ್ಡ್ ಪಾರ್ಟಿ ಅನ್ನೋರು ಈಗ ಮೂವ್ ಆನ್ ಆಗ್ತಾ ಇದಾರೆ. ತುಂಬಾ ಫಾಸ್ಟ್ ಆಗಿ ಮೂವ್ ಆನ್ ಆಗ್ತಾ ಇದಾರೆ, ಮತ್ತೆ ಅಷ್ಟೇ ಫಾಸ್ಟ್ ಆಗಿ ಮತ್ತೆ ರಿಟರ್ನ್ ಆಗ್ತಾರೆ. ಥರ್ಡ್ ಪಾರ್ಟಿ ಬಿಟ್ಟು ಹೋಗೋದಿಲ್ಲ, ಮತ್ತೆ ರಿಟರ್ನ್ ಆಗ್ತಾರೆ. ನಿಮ್ ಪರ್ಸನ್ ಲೈಫ್ಗೆ ಮತ್ತೆ ರಿಟರ್ನ್ ಆಗ್ತಾರೆ. ಆಗ ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆದ್ರೆ ನಿಮ್ ಪರ್ಸನ್ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿ ಬಿಟ್ಟೋದಾಗ ನಿಮ್ ಕಡೆ ಯೋಚನೆ ಮಾಡ್ತಾ ಇದಾರೆ. ನಾನು ಡಿಸೈಡ್ ಮಾಡ್ಲೇಬೇಕು ನನ್ನ ಪರ್ಸನ್ಗೆ. ಥರ್ಡ್ ಪಾರ್ಟಿಗೆ ನೀವು